ಹಾಯ್, ನಾನು ನಿಮ್ಮ ಹಳ್ಳಿ ಹುಡುಗಿ ಅಭಿನಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಡೈಲಿ ರುಟೀನ್ ಹೇಗಿರುತ್ತೆ ಅಂತ ಬ್ಲಾಗ್ ಮಾಡಿ ಹಾಕಿದ್ದೀನಿ. ಪ್ಲೀಸ್ ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮಲಗಿದ್ದಾರೆ ನೋಡಿ ಗೈಸ್, ನಾನಿದ್ರು ಕೂಡ ಎದ್ದೇಳಲ್ಲ ಇಷ್ಟು. ಸೊ ಗೈಸ್, ಎದ್ದಿದ ತಕ್ಷಣ ಫಸ್ಟು ನೀರು ಕುಡಿಯೋದು ನನ್ನ ಕೆಲಸ ಯಾವಾಗಲೂ ಕೂಡ. ಇವಾಗ ಹಾಲು ಕಾಯಿಸ್ಕೊಂಡು ಕುಡಿಯೋ ಸಮಯ ಟೈಮ್ ಎದ್ಬಿಟ್ಟು ಫಸ್ಟು ನೀರು ಕುಡಿತೀನಿ. ನೀರು ಕುಡಿದ್ಬಿಟ್ಟು ಇವಾಗ ಹಾಲು ಕಾಯಿಸೋಕ್ಕಿಟ್ಟು ಆಮೇಲೆ ಹಾಲು ಕುಡಿಯೋದು. ಗೈಸ್, ಇವಾಗ ದೋಸೆ ಹಾಗೆ ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಸೊ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಹಾಲು ಕುಡಿದ್ಬಿಟ್ಟು ಡೈರೆಕ್ಟ್ ನಂದು ಅಡುಗೆ ಮನೆ ಕೆಲಸ ನಿಮ್ಗೊಂದು ತೋರಿಸ್ತೀನಿ ನೋಡಿ. ನಮ್ಮ ಮನೆ ದೋಸೆ ಸಾಂಬಾರ ಎಷ್ಟು ಚೆನ್ನಾಗಿ ಉಪ್ಪಿದೆ ಅಂತ ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಉಪ್ಪೈತೆ. ಇವಾಗ ದೋಸೆ ಮಾಡಬೇಕು. ಅದಕ್ಕೆ ಫಸ್ಟು ಬೆಂಡೆಕಾಯಿನ ಹುರ್ಕೊಳ್ತಿದ್ದೀನಿ. ಇನ್ನು ನೈಟು ಚಪಾತಿನೂ ಕೂಡ ಮಾಡಿ ಅದು ಇಕ್ಕಿತ್ತು. ಸೊ ಚಪಾತಿ ಹಾಗೆ ಕ್ಯಾರೆಟ್ ಬೀಟ್ರೂಟು ಅದೂ ಆಗುತ್ತೆ ನಮ್ಮ ಮಾವಿಗೆ. ಇವಾಗ ಕ್ಯಾರೆಟ್ ಬೀಟ್ರೂಟ್ ಪಲ್ಯ ಮಾಡಬೇಕು ಅಷ್ಟೇ ಗೈಸ್. ನೋಡಿ ಗೈಸ್, ಇವತ್ತು ಹೂವು ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಗಿಡದಲ್ಲಿ. ಇವತ್ತು ವಾರ ಕೂಡ ಮಾಡಬೇಕು, ಮಾಡೋಣ ಎಲ್ಲನೂ ಗೈಸ್. ಈ ಪ್ಲೇಸಲ್ಲೇ ಸೋಫಾ ಬರೋದು, ಯಾವ್ದು ಬರುತ್ತೆ ಅಂತ ಗೊತ್ತಿಲ್ಲ. ಈ ಪ್ಲೇಸಲ್ಲೇ ಹಾಕೋದು. ನಮ್ಮ ಹಸ್ಬೆಂಡ್ಗೆ ಗಂಟ್ಲು ನೋವು ಅಂದ್ಬಿಟ್ಟು ಶುಂಠಿ ಹಾಕ್ಕೊಂಡು ಏನೇನೋ ಹಾಕ್ಕೊಂಡು ಕುಡಿತಾ ಇದ್ದಾರೆ. ಹಾಯ್ ಮಾಡ್ರಿ, ಹಾಯ್ ಮಾಡು. ಯಾವಾಗಲೂ ಬರೀ ಕ್ರಿಕೆಟ್ ಹುಚ್ಚು ಗೈಸ್ ಅವ್ರಿಗೆ, ಏನೂ ಇಲ್ಲ. ಚೆನ್ನಾಗಿ ಕ್ಲೀನ್ ಮಾಡಿರಿ, ನೀಟಾಗಿ. ಸಂಬಳ ಕೊಡಲ್ವಾ? ಚೆನ್ನಾಗಿ ಗೋರಿ ಎಲ್ಲ ನೀಟಾಗಿ. ನೋಡಿ ಗೈಸ್, ಎಷ್ಟು ಪಾತ್ರೆ ಇದೆ, ಪಾತ್ರೆ ವಾಶ್ ಮಾಡಬೇಕು. ಈಗ ಒಂದು ಕಡೆ ಇಲ್ಲಿ ಬೆಂಡೆಕಾಯಿ ಪಲ್ಯ ರೆಡಿ ಆಯ್ತೈತೆ. ಇದು ನೈಟ್ ಮಾಡಿದ್ದು ಕ್ಯಾರೆಟ್ ಬೀಟ್ರೂಟ್ ಪಲ್ಯ, ಅದನ್ನ ಬೇಯಿಸಿಟ್ಟಿಟ್ಬಿಟ್ಟು ಇದನ್ನು ವಾಶ್ ಮಾಡ್ಕೊಬೇಕೀಗ. ಎಲ್ಲ ಕ್ಲೀನ್ ಮಾಡಬೇಕು. ಫುಲ್ಲು ಮೆಸ್ಸಿ ಆಗಿಬಿಟ್ಟಿದೆ. ಪಾತ್ರೆ ಎಲ್ಲ ತೊಳೆದಾಯ್ತು. ಈಗ ಏನಿದ್ರು ಪಲ್ಯ ಬೇಯ ತನಕ ಹೋಗಿ ಮುಖ ತಗೊಂಡು ಬಂದ್ಬಿಡೋಣ. ಸೊ ಗೈಸ್, ಮುಖ ಎಲ್ಲ ತೊಳೆದು ಫ್ರೆಶ್ ಅಪ್ ಆಗಾಯಿತು. ಇವಾಗ ದೋಸೆ ಮಾಡೋಣ ಅಂತ ಇಟ್ಟಿದ್ದೀನಿ. ಹಾಗೆ ಗೊಜ್ಜು ಕೂಡ ಆಗ್ತಾಯಿದೆ. ಸೊ ಹೇಗೋಗುತ್ತೆ ಡೈಲಿ ಹೋಗುತ್ತೆ ನೋಡಿ. ಅಂದರೆ ಈ ಟೈಮಲ್ಲಿ ನಾನು ಇವತ್ತು ವಾರ ಇರೋದ್ರಿಂದ ನೀವು ನನ್ನ ಹಳೆ ವ್ಲಾಗ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ನಾನು ವಾರ ಮಾಡಿಬಿಟ್ಟೆ ನಾನು ತಿಂಡಿ ಮಾಡ್ತಾಯಿದ್ದಿದ್ದು. ಬಟ್ ಈ ಟೈಮಲ್ಲಂತೂ ಆಗದೇ ಇಲ್ಲ. 8:30 ಅಷ್ಟರೊಳಗಡೆ ನಾನು ತಿಂಡಿ ಮಾಡಿಬಿಡ್ಬೇಕು, ಇಲ್ಲಾಂದರೆ ಫುಲ್ ತಲೆ ಸುತ್ತು ಬಂದು ಮಲ್ಕೊಳ್ಳೋದೇನೆ. ಸೊ ಅದಕ್ಕೋಸ್ಕರ ಈಗ ದೋಸೆ ಹೊಯ್ಕೊಂಡು ತಿನ್ಕೊಂಡ್ಬಿಟ್ರೆ ಆಮೇಲೆ ಫುಲ್ ಎನರ್ಜಿ ಸಿಗುತ್ತೆ. ನಿಧಾನವಾಗಿ ವಾರ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ಈಗ ದೋಸೆನ ಇವಕ್ಕೆ ತವ ಎಲ್ಲ ಕಾಯಕ್ಕಿಟ್ಟಿದ್ದೀನಿ. ಸೊ ಹೇಗಿರುತ್ತೆ ಬ್ಲಾಗ್ನ ಅಂತ ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಪೂರ್ತಿ ಬ್ಲಾಗ್ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಅಷ್ಟೇ ಗೈಸ್. ತವನ ನಾನು ಮೀಶೋದಲ್ಲಿ ತೊಗೊಂಡಿತ್ತು, ಬೇಕಾದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಇಲ್ಲಿ ಏನೋ ಪಲ್ಯನೂ ಕೂಡ ಆಯಿತು. ಇದು ನೋಡಿ, ತೊಪ್ಪೆಲ್ಲ ಕೋರ್ಕೊಂಡು ಹೋಗಾಯಿತು. ಇವಾಗ ಕೊಟ್ಟಿಗೆ ತೊಳಿತಾ ಇದ್ದಾರೆ ಗೈಸ್. ಇದು ನನ್ನ ನಾಷ್ಟ. ಇವಾಗ ನಾಷ್ಟ ಮಾಡೋಣ ಬನ್ನಿ. ನಂದು ನಾಷ್ಟ ಮಾಡಿ ಆಯಿತು. ಈಗ ನಮ್ಮ ಯಜಮಾನ್ರು ನಾಷ್ಟ ಮಾಡ್ತಿದ್ದಾರೆ. ಅವ್ರು ನಾಷ್ಟ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗಿದ ತಕ್ಷಣ ನನ್ನ ಕೆಲಸ ಸ್ಟಾರ್ಟ್. ಇವತ್ತು ವಾರ ಅಲ್ವಾ, ಫುಲ್ ಕೆಲಸ ಗೈಸ್. ಸೊ ಗೈಸ್, ಎಲ್ಲರೂ ಅವ್ರವ್ರ ಕೆಲ್ಸಕ್ಕೆ ಹೋಗಾಯಿತು. ಇವಾಗ ನನ್ನ ಕೆಲಸ ಸ್ಟಾರ್ಟು. ಎಲ್ಲ ಕಡೆಯಿಂದ ಫುಲ್ ಕ್ಲೀನ್ ಮಾಡಿ ವಾರ ಮಾಡಬೇಕು. ಸೊ ಬನ್ನಿ ಹೇಗೋಗುತ್ತೆ ಬ್ಲಾಗ್ ಅಂತ ನೋಡೋಣ. ಅಡುಗೆ ಮನೇನು ಕ್ಲೀನ್ ಮಾಡಿತ್ತು ಗೈಸ್. ಈಗ ಮಿಕ್ಕಿದ್ದು ಹಾಲ್ಗೆಲ್ಲ ಕ್ಲೀನ್ ಮಾಡಬೇಕು. ಒಲೆಸ್ಬೇಕು ಗೈಸ್. ಈಗ ನೀರಿಸ್ಬಿಟ್ಟು ಸ್ನಾನ ಮಾಡಬೇಕು. ಕಡೆಗೆ ನೀರು ಬಿಡಬೇಕು. ಫೈನಲಿ ಒಲೆ ಹೆಂಗೋ ಹಚ್ಬಿಟ್ಟೆ. ಅಂದರೂ ಪ್ಲಾಸ್ಟಿಕ್ ಕವರ್ ಇದ್ದರೆ ಸಾಕು ಗೈಸ್. ನನಗೇನು ಸೀಮೆಣ್ಣೆನೇ ಬೇಕು ಅಂತಿಲ್ಲ. ಪ್ಲಾಸ್ಟಿಕ್ ಕವರ್ ಇದ್ದರೆ ನಾನು ಆಯಾಗಿ ಒಲೆನ ಹಸ್ಬಿಡ್ತೀನಿ. ಏನು ಕವರ್ಸ್ ಇಲ್ಲ, ಅದು ಒಲೆ ಹಸ್ಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಪ್ಲಾಸ್ಟಿಕ್ ಕವರು ಇಲ್ಲ ಸೀಮೆಣ್ಣೆ ಏನಾದ್ರು ಇದ್ದರೆ ಹಸ್ಬಿಡ್ತೀನಿ. ಸೊ ಈಗ ಒಲೆ ಹಸಾಯಿತು. ನೀರು ಚೆನ್ನಾಗಿ ಕಾಯೋಷ್ಟೊಳಗಡೆ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಬೇಕು. ಇವಾಗ ಫುಲ್ಲು ಕಸ ಗುಡಿಸೋ ಟೈಮ್ ಗೈಸ್. ಅದು ಎಲ್ಲಿಂದ ಬರುತ್ತೋ ಕಸ ಅಂತ ಗೊತ್ತಿಲ್ಲ. ದಿನಕ್ಕೆ 2 ಸಲ ಗುಡಿಸಿದ್ರೂ ಇಷ್ಟು ಕಸ. ಅದು ಈ ಟೈಲ್ಸಲ್ಲಂತೂ ಇನ್ನೂ ಗೊತ್ತೇ ಆಗಲ್ಲ ಎಲ್ಲೆಲ್ಲಿ ಕಸ ಇರುತ್ತೆ ಅಂತ. ಸೊ ನೋಡಿ ಎಷ್ಟು ಕಸ ಅಲ್ಲೆಲ್ಲ. ಕಸ ಗುಡಿಸೋದು ಬೇಗ ಮನೆ ಒರೆಸ್ಬೇಕು. ಸೊ ಗೈಸ್, ಈಗ ಮನೆ ಒರೆಸೋಣ. ಇಷ್ಟೊತ್ತನಕ ಎಲ್ಲ ನೀರು ಇನ್ನೇನು ಕಾಯ್ಕೊಳ್ತು. ಮೈವೇಗ
ಮನೆ ಒರೆಸ್ಬಿಟ್ಟು ಇದೇ ಥರ ನಾನು ಮೀಶೋದಲ್ಲಿ ನೋಡಿ ಇಟ್ಕೊಂಡಿದ್ದೆ. ನಿಮಗೇನಾದರೂ ಲಿಂಕ್ ಬೇಕಾಗಿದ್ದರೆ ಕಮೆಂಟ್ ಮಾಡಿದೆ. ತುಂಬಾ ಟೈಮ್ ಸೇವ್ ಮಾಡುತ್ತೆ, ಬಗ್ಗಿ ಕೆಲಸ ಮಾಡೋದನ್ನು ಸೇವ್ ಮಾಡುತ್ತೆ ಅಷ್ಟೇ. ಸೊ ಗೈಸ್, ನೋಡ್ತಾ ಇದ್ದೀರಲ್ಲ ಬೆವರು ಯಾವ ರೀತಿ ಬಂದಿದೆ ಅಂತ. ಅಂದರೆ ಮನೆಯೆಲ್ಲ ಒರೆಸಿ ಫುಲ್ ಕ್ಲೀನ್ ಮಾಡೋದಲ್ಲ, ಸೊ ಅದಕ್ಕೆ ಬೆವರು ಎಲ್ಲ ಒರೆಸ್ತಾಯಿತ್ತು. ಈಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ದೀಪ ಹಚ್ಚಬೇಕು ಅಷ್ಟೇ ಗೈಸ್. ಫುಲ್ ಸುಸ್ತಾಯಿತು, ಫುಲ್ಲು ಕ್ಲೀನ್ ಆಯಿತು. ಫ್ಯಾನಾಗಿ ಬಿಟ್ಬಿಟ್ಟಿದೆ, ಬೇಗ ಹಾರ್ಕೊಂಡೈತೆ. ಈಗ ಹೋಗಿ ಸ್ನಾನ ಮಾಡ್ಕೊಂಡು ದೇವ್ರ ದೀಪ ಹಚ್ಚಬೇಕು. ಸೊ ಗೈಸ್, ಸ್ನಾನ ಎಲ್ಲ ಮಾಡಾಯಿತು. ಇವಾಗ ದೇವ್ರ ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲನೂ ಕೂಡ ರೆಡಿ ಮಾಡ್ತಾಯಿದ್ದೀನಿ. ದೇವ್ರ ಪಾತ್ರೆ ಎಲ್ಲ ಬೆಳಗ್ಗೆ ಆಯಿತು. ಇವಾಗ ಪೂಜೆ ಮಾಡಬೇಕು. ಹೂವೆಲ್ಲನೂ ಹಾಕಾಯಿತು. ದೀಪ ಸಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಒಬ್ಬೊಬ್ಬರು ಸಂಜೆ ಹೊರ ಮಾಡ್ತಾರೆ, ಒಬ್ಬೊಬ್ಬರು ಬೆಳಿಗ್ಗೆ ಬೇಗನೆ ಹೊರ ಮಾಡಿಬಿಡ್ತಾರೆ. ಒಂದೊಂದು ಕಡೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾವು ಈ ಟೈಮ್ ಮಾಡ್ತೀವಿ. ಸೊ ಗೈಸ್, ಪೂಜೆ ಮಾಡಿ ಮುಗಿಸ್ದೆ. ಇವಾಗ ಮನಸ್ಸಿಗೆ ಸ್ವಲ್ಪ ತೃಪ್ತಿ ಆಗ್ತಿದೆ. ಸ್ನಾನ ಮಾಡಿ ಪೂಜೆ ಮಾಡೋ ಗಂಟನೂ ಸಮಾಧಾನ ಇರಲ್ಲ. ವಾರ ಆದಮೇಲೆ ಪೂಜೆ ಮಾಡಿಬಿಡ್ಬೇಕು ಬೇಗ ಪಟ ಅಂತ, ಆವಾಗ ಮನಸ್ಸಿಗೆ ತೃಪ್ತಿ. ಸೊ ಇವಾಗೆಲ್ಲ ಆಯಿತು. ಇವಾಗ ಏನು ಕೆಲಸ ನಂದು ಅಂದರೆ ನಿದ್ದೆ ಮಾಡೋ ಕೆಲಸ. ನಾನು ಡೈಲಿ ಮ್ಯಾಕ್ಸಿಮಮ್ 1 hour ಇಲ್ಲ 2 hours ನಿದ್ದೆ ಮಾಡಲೇಬೇಕು, ಇಲ್ಲಾಂದರೆ ನನಗಾಗಲ್ಲ. ಸೊ ಇವಾಗ ಮಲ್ಕೊಂಡು ಆಮೇಲೆ ಸಿಗ್ತೀನಿ. ಅಲ್ಲಿ ಗಂಟೆ ವೆಯ್ಟ್ ಮಾಡಿ. ಸೊ ಗೈಸ್, ನಿದ್ದೆ ಮಾಡಿ ಆಯಿತು. ಅಂದರೆ 12:15 ಮಲ್ಕೊಂಡೆ. ಎಲ್ಲ ಕೆಲಸ ಮಾಡಿ ಪೂಜೆ ಮಾಡಿ 12:15 ಮಲ್ಕೊಂಡವಳು. 2:15 ಎದ್ದೆ. 2:15 ಎದ್ದಿದ ತಕ್ಷಣ ನಮ್ಮ ಅತ್ತೆ ಮಾವ ಎಲ್ಲ ಹೊಲದಿಂದ ಬಂದಿದ್ದರು. ಸೊ ಸಾಂಬಾರಿತ್ತು, ಅವರೇ ರೈಸ್ ಮಾಡಿದರು. ಎದ್ಬಿಟ್ಟು ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ನಮ್ಮ ಹಸ್ಬೆಂಡ್ ಕೂಡ ಫ್ರೂಟ್ಸ್ ಎಲ್ಲ ತಂದಿದ್ರು. ಸೊ ಅದನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದಾರೆ. ಇನ್ನು ಇವಾಗ ಎದ್ದುಬಿಟ್ಟು ನಾನು ಊಟ ಎಲ್ಲ ಮಾಡಿ ಮಜ್ಜಿಗೆ ಕುಡಿತಾ ಇದ್ದೀನಿ. ನಮ್ಮನೆ ಹಸಿರೋದ್ರಿಂದ ಹಾಲು ಮೊಸರು ಮಜ್ಜಿಗೆಗೆಲ್ಲ ಏನು ಕೊರತೆ ಇರಲ್ಲ. ಸೊ ಈಗ ಮಜ್ಜಿಗೆ ಕುಡಿತಾ ಇದ್ದೀನಿ. ಪಾತ್ರೆ ಬೇರೆ ಈಗ ಊಟ ಮಾಡಿದೆಲ್ಲ ಪಾತ್ರೆ ಇದೆ. ಸೊ ಪಾತ್ರೆ ತೊಳಿಬೇಕು. ಪಾತ್ರೆ ಎಲ್ಲ ತೊಳೆದು ನೆಕ್ಸ್ಟ್ ಏನಪ್ಪ ಕೆಲಸ ಅಂದರೆ ವಾಕಿಂಗ್ ಮಾಡೋದು. ಅದು ಎಲ್ಲಿ ಏನು ಅಂತ ತೋರಿಸ್ತೀನಿ. ಬೆಳಗ್ಗೆ ತಾನೇ ಅಷ್ಟೊಂದು ಪಾತ್ರೆ ಒಳಗಿದೆ. ಈಗ ನೋಡಿ ಎಷ್ಟೊಂದು ಪಾತ್ರೆ ಆಗೈತೆ. ಈಗ ತಿರ್ಗಾ ವಾಶ್ ಮಾಡಬೇಕೆಲ್ಲ. ಫ್ರೂಟ್ಸ್ ತಂದಿದ್ದೀನಿ ಅಂದರು. ನೋಡಮ್ಮ ಏನೇನು ಫ್ರೂಟ್ಸ್ ಅಂತ. ಬನಾನಾ, ಹಾಗೆ ಆ್ಯಪಲು, ದಾಳಿಂಬೆನು ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತು ಡ್ರೈ ಫ್ರೂಟ್ಸ್ ತಿನ್ನೋದು ಕೂಡ ಮರ್ತೋಗ್ಬಿಟ್ಟಿದೆ. ನೈಟ್ ಮಲ್ಕೋಬೇಕಾಗಿತ್ತು, ಮರ್ತೋಗ್ಬಿಟ್ಟಿತ್ತು. ಸೊ ಅದೊಂದು ಸ್ಕಿಪ್ ಮಾಡಿದ್ದೀನಿ. ಇನ್ನು ನಾರ್ಮಲ್ ಇನ್ನೆಲ್ಲ ತೋರಿಸಿದ್ದೀನಿ. ಇನ್ನು ಸ್ವಲ್ಪ ಏನಾದರೂ ಬಿಸ್ಕೆಟ್, ರಾಗಿ ಬಿಸ್ಕೆಟ್ ಆ ಥರದ್ದೆಲ್ಲ ತಂದಿಡ್ತಾರೆ, ಅದನ್ನು ಕೂಡ ತಿಂದು. ನನಗೆ ಡಾರ್ಕ್ ಫ್ಯಾಂಟಸಿ ಫೇವ್ರೇಟು. ಸೊ ಅದನ್ನು ಕೂಡ ತಂದಿದ್ರು, ಅದನ್ನು ಕೂಡ ತಿಂತಾ ಇರ್ತೀನಿ ಅಷ್ಟೇ. ಏನು ತಿನ್ನೋದು ಫುಡ್ ಆಲ್ಮೋಸ್ಟ್ ನಾನು ಹೆಲ್ದಿಗೆ ತಿನ್ನೋದು ಈ ಟೈಮಲ್ಲಿ. ನನಗೆ ಎಲ್ಲ ಥರ ಫ್ರೂಟ್ಸ್ನು ತಿಂತೀನಿ, ಎಲ್ಲ ಥರನೂ ವೆಜಿಟೇಬಲ್ಸು, ಸೊಪ್ಪು ಎಲ್ಲ ಥರ ತಿಂತೀನಿ. ಅದಿಷ್ಟ ಇಲ್ಲ ಇದಿಷ್ಟ ಇಲ್ಲ ಅಂತೇನಿಲ್ಲ, ಆಲ್ಮೋಸ್ಟ್ ಎಲ್ಲ ತಿಂತೀನಿ. ಪಾತ್ರೆ ಎಲ್ಲ ವಾಶ್ ಮಾಡಿ ಸಿಂಕೆಲ್ಲ ಕ್ಲೀನ್ ಮಾಡಿ ಆಯಿತು. ಸೊ ಗೈಸ್, ಈಗ 5 ಗಂಟೆ ಆಯಿತು. ಈಗ ಹೋಗಿ ವಾಕಿಂಗ್ ಮಾಡಬೇಕು. 5 ಗಂಟೆಗೆ ಹೋದರೆ ಇನ್ನು ನಾನು 6 ಗಂಟೆಗೆ ಕೆಳಗಡೆ ಇಳಿಯೋದು ಟೆರೇಸಿಂದ. ಸೊ ಬನ್ನಿ, ಈಗ ಹೋಗಿ ವಾಕಿಂಗ್ ಸ್ಟಾರ್ಟ್ ಮಾಡೋಣ. 1 hour ವಾಕಿಂಗ್ ಮುಗಿಸ್ಕೊಂಡು ಕೆಳಗಡೆ ಬಂದು ನೆಕ್ಸ್ಟು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ವಾಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಾಯಿತು ಗೈಸ್. ಹೀಗೇ ಫುಲ್ಲು ಟೆರೆಸ್ ಫುಲ್ಲು ವಾಕಿಂಗ್ ಮಾಡ್ತಾಯಿರೋದು. ಸೊ 1 hour ವಾಕಿಂಗ್ ಮಾಡಿ ಸುಸ್ತಾಯಿತು. ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಮನೆಗೆ ಬಂದೆ. ಇವಾಗ ವಾಕಿಂಗ್ ಎಲ್ಲ ಮಾಡಿ ತಿರ್ಗಾ ಬಂದು ಮುಖ ಎಲ್ಲ ತೊಳೆದು ತಲೆ ಹಚ್ಚಿ ಫ್ರೆಶ್ ಅಪ್ ಆಗಾಯಿತು. ಇವಾಗ
ನೈಟ್ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ತಿದ್ದೀನಿ. ಏನು ಅಡುಗೆ ಅಂದರೆ ಸೊಪ್ಪು, ಬೇಳೆ ಹಾಕಿ ಉಪ್ಸಾರು, ರೈಸು ಹಾಗೆ ಮುದ್ದೆ ಇಷ್ಟನ್ನು ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ. ಹಾಗೆ ಉಪ್ಪು ಸಾಂಬಾರು ಖಾರನೂ ಕೂಡ ಖಾಲಿಯಾಗೈತೆ, ಅದನ್ನು ಕೂಡ ಇವಾಗ ರುಬ್ಬಬೇಕು ಅಷ್ಟೇ ಗೈಸ್. ಹೆಸರು ಕಾಳನ್ನು ಹುಣಿಯಾಕಿದ್ದೀನಿ. ಸೊ ಗೈಸ್, ಎಲ್ಲ ಕೆಲಸ ಮಾಡಿ ಆಯಿತು. ಪಾತ್ರೆ ಇತ್ತು, ಪಾತ್ರೆ ತೊಳೆದಿತ್ತು, ಊಟ ಎಲ್ಲ ಮಾಡಾಯಿತು. ಇವಾಗ ಹಾಲು ಕುಡ್ಕೊಂಡು ಹಾಗೆ ದಾಳಿಂಬೆ ಎಲ್ಲ ಎದ್ದಿಟ್ಟಿದ್ದಾರೆ ನಮ್ಮ ಹಸ್ಬೆಂಡವರು, ಅದನ್ನ ತಿಂದ್ಕೊಂಡು ಹಾಗೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ತಾ ಇದ್ದೀನಿ. ಅದನ್ನು ಕೂಡ ವೀಡಿಯೋ ಮಾಡಿ ಹಾಕೋಕ್ಕಾಗಲಿಲ್ಲ. ಸೊ ಈಗ ಹಾಲು ಹಾಗೆ ಹಣ್ಣು ತಿನ್ಕೊಂಡು ಮಲ್ಕೊಳ್ಳೋದಷ್ಟೇ. ಇದಿಷ್ಟು ನನ್ನ ವ್ಲಾಗ್, ನನ್ನ ಡೈಲಿ ರುಟೀನ್. ಸ್ವಲ್ಪ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.